ಬಳ್ಳಾರಿ ಗಲಭೆ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆಗೊಂಡಿದೆ. ಸಿಐಡಿ ಅಧಿಕಾರಿಗಳು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಐಡಿ ಎಸ್ಪಿ ಡಾಕ್ಟರ್ ಹರ್ಷ ಪ್ರಿಯವದ ಅವರು ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿರುವಂತಹ ಫಿಸಿಕಲ್ ಎವಿಡೆನ್ಸ್, ವಿಜುವಲ್ ಎವಿಡೆನ್ಸ್ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಆ ದೃಶ್ಯಗಳನ್ನು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಜನವರಿ 1ನೇ ತಾರೀಕು ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಈಗಾಗಲೇ ಒಂದು ಹಂತದ ತನಿಖೆ ಆಗಿದೆ. ಈಗ ಸರ್ಕಾರ ಸಿಐಡಿ ಅಧಿಕಾರಿಗಳಿಗೆ ಆ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಇದೀಗ ಬಳ್ಳಾರಿಗೆ ಬಂದು ತನಿಖೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಶುರು ಮಾಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಬಳ್ಳಾರಿ ಎಸ್ಪಿ ಕಚೇರಿಗೆ ಸಿಐಡಿ ಅಧಿಕಾರಿಗಳ ತಂಡ ಭೇಟಿ ನೀಡಿರತಕ್ಕಂಥದ್ದು. ಸಿಐಡಿ ಹಿರಿಯ ಅಧಿಕಾರಿ ಹರ್ಷ ಪ್ರಿಯ ವದ ಅವರ ನೇತೃತ್ವದಲ್ಲಿ ಸುಮಾರು 10 ಜನರ ಸಿಐಡಿ ಅಧಿಕಾರಿಗಳ ತಂಡ ಬಂದು ಬಳ್ಳಾರಿ ಎಸ್ಪಿ ಕಚೇರಿಯಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ಪಡೆಯಿತು. ಜೊತೆಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 FIRಗಳು ಏನು ದಾಖಲಾಗಿದ್ವು, 6 ಪ್ರಕರಣಗಳು ಒಟ್ಟು ದಾಖಲಾಗಿದ್ವು. ಅದರಲ್ಲಿ 4 ಪ್ರಕರಣಗಳನ್ನು ಮಾತ್ರ ಸಿಐಡಿಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ 4 ಪ್ರಕರಣಗಳ ಏನು ದಾಖಲೆಗಳು, ಜೊತೆಗೆ ಆ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನು ಈಗಾಗಲೇ ಸಿಐಡಿ ಅಧಿಕಾರಿಗಳು ಪಡೆದಿದ್ದಾರೆ. ಈಗ ಆ ಎಲ್ಲ ಫೈಲ್ಗಳನ್ನು ವಶಕ್ಕೆ ಪಡೆದು, ಅಂದರೆ ಅವರಿಂದ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು, ಅಂದರೆ ಸ್ಥಳೀಯ ಪೊಲೀಸರಿಂದ ಜೊತೆಗೆ ತನಿಖಾಧಿಕಾರಿಗಳಿಂದ ಸಿಐಡಿ ಅಧಿಕಾರಿಗಳಿಗೆ SP ಸುಮನ್ ಪನ್ನೇಕರ್ ಅವರ ನೇತೃತ್ವದಲ್ಲಿ ಅವುಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದೇ ವೆಹಿಕಲ್ನಲ್ಲಿ ಅವರೆಲ್ಲರೂ ಕೂಡ ಬಂದು ಈಗ ಸಮಾಲೋಚನೆಯನ್ನು ಮಾಡ್ತಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಇದೇ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸುಮಾರು 10 ಜನರ ಸಿಐಡಿ ಅಧಿಕಾರಿಗಳ ತಂಡ ಈ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಪಡಿತಾ ಇರ್ತಕ್ಕಂಥದ್ದು. ಅವರಿಗೆ ವಿಶೇಷವಾಗಿ ಏನು ಪ್ರೊಜೆಕ್ಟರ್ ಮೂಲಕ ಎಲ್ಲ ರೀತಿಯ ಒಂದು ಮ್ಯಾಪಿಂಗ್ ಮಾಡುವುದರ ಮೂಲಕ, ಜೊತೆಗೆ ಆ ಘಟನೆಗೆ ಸಂಬಂಧಪಟ್ಟಂಥ ಎಲ್ಲ ದೃಶ್ಯಾವಳಿಗಳನ್ನು ಈಗಾಗಲೇ ಸಿಐಡಿ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಒಂದು ಪ್ರೊಜೆಕ್ಟರ್ನ ಹಾಕಿ ಎಲ್ಲಿಂದ ಯಾವ ರೀತಿಯಾಗಿ ಪ್ರಕರಣ ಗಲಾಟೆ ಶುರುವಾಯಿತು, ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಗುಂಡೇಟು ಬಿತ್ತು, ಅದೆಲ್ಲವನ್ನು ಕೂಡ 3D ಮ್ಯಾಪಿಂಗ್ನಲ್ಲಿ ಎಕ್ಸ್ಪ್ಲೈನನ್ನು ಬಳ್ಳಾರಿಯ ಪೊಲೀಸರು ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹರ್ಷಪ್ರಿಯ ವದ ಅವರು ಈಗಾಗಲೇ ಎಲ್ಲ ಕೇಸ್ನ ಫೈಲ್ಗಳನ್ನು ತಮ್ಮ ಸುಪರ್ದಿಗೆ ಪಡೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇನ್ನೂ ಹೆಚ್ಚಿನ ಮಾಹಿತಿಯೆಲ್ಲ ಏನೇನೆಲ್ಲ ಕಲೆ ಹಾಕಬೇಕು ಅದನ್ನು ಕೂಡ ಕಲೆ ಹಾಕೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಇವತ್ತು ಜೊತೆಗೆ ನಾಳೆಯೂ ಕೂಡ ಇಲ್ಲೇ ಇದ್ದು ಅಧಿಕಾರಿಗಳು, ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನು ಪಡಿಬೋದು. ಜೊತೆಗೆ ಸ್ಥಳ ಏನು ಘಟನೆ ನಡೀತು ಆ ಒಂದು ಸ್ಥಳದಲ್ಲೂ ಕೂಡ ಹೋಗಿ ಪರಿಶೀಲನೆಯನ್ನು ಮಾಡಬಹುದು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇಂದು ಸಂಜೆ ಅಧಿಕಾರಿಗಳ ಜೊತೆ, ಸಿಐಡಿ ಅಧಿಕಾರಿಗಳ ಜೊತೆಗೆ ಬಳ್ಳಾರಿ SP ಅವರು ಸಂಪೂರ್ಣವಾಗಿ ಒಂದು ಮೀಟಿಂಗನ್ನು ಮಾಡಿ ಮುಂದೆ ಏನೆಲ್ಲ ಮಾಡಬೇಕು, ಜೊತೆಗೆ ಸಿಐಡಿ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಬಳ್ಳಾರಿ ಪೊಲೀಸರ ಒಂದು ಸಹಾಯ ಬೇಕು, ಜೊತೆಗೆ ಪೊಲೀಸರು ಏನೆಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ರು, ಹೇಳಿಕೆಗಳನ್ನು ಪಡೆದಿದ್ರು, ಅವೆಲ್ಲವನ್ನು ಕೂಡ ಸಮಗ್ರವಾಗಿ ಮತ್ತಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಇದ್ದಾರೆ. ಈಗ ಸಿಐಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಬಳ್ಳಾರಿಯ ಪ್ರತಿಯೊಂದು ಅಂದರೆ ಆ ಒಂದು ಗಲಭೆ ನಡೀತಲ್ಲ ಆ ಘಟನಾ ಸ್ಥಳಕ್ಕೆ ಹೋಗಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈ ಒಂದು ಪ್ರಕ್ರಿಯೆ ಸುಮಾರು 2 ರಿಂದ 3 ದಿನ ಆದರೂ ಅಚ್ಚರಿಯಿಲ್ಲ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಗಲಭೆ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆಗೊಂಡಿದೆ. ಸಿಐಡಿ ಅಧಿಕಾರಿಗಳು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಐಡಿ ಎಸ್ಪಿ ಡಾಕ್ಟರ್ ಹರ್ಷ ಪ್ರಿಯವದ ಅವರು ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿರುವಂತಹ ಫಿಸಿಕಲ್ ಎವಿಡೆನ್ಸ್, ವಿಜುವಲ್ ಎವಿಡೆನ್ಸ್ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಆ ದೃಶ್ಯಗಳನ್ನು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಜನವರಿ 1ನೇ ತಾರೀಕು ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಈಗಾಗಲೇ ಒಂದು ಹಂತದ ತನಿಖೆ ಆಗಿದೆ. ಈಗ ಸರ್ಕಾರ ಸಿಐಡಿ ಅಧಿಕಾರಿಗಳಿಗೆ ಆ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಇದೀಗ ಬಳ್ಳಾರಿಗೆ ಬಂದು ತನಿಖೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಶುರು ಮಾಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಬಳ್ಳಾರಿ SP ಕಚೇರಿಗೆ ಸಿಐಡಿ ಅಧಿಕಾರಿಗಳ ತಂಡ ಭೇಟಿ ನೀಡಿರತಕ್ಕಂಥದ್ದು. ಸಿಐಡಿ ಹಿರಿಯ ಅಧಿಕಾರಿ ಹರ್ಷ ಪ್ರಿಯ ವದ ಅವರ ನೇತೃತ್ವದಲ್ಲಿ ಸುಮಾರು 10 ಜನರ ಸಿಐಡಿ ಅಧಿಕಾರಿಗಳ ತಂಡ ಬಂದು ಬಳ್ಳಾರಿ SP ಕಚೇರಿಯಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ಪಡೆಯಿತು. ಜೊತೆಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 FIRಗಳು ಏನು ದಾಖಲಾಗಿದ್ವು, 6 ಪ್ರಕರಣಗಳು ಒಟ್ಟು ದಾಖಲಾಗಿದ್ವು. ಅದರಲ್ಲಿ 4 ಪ್ರಕರಣಗಳನ್ನು ಮಾತ್ರ ಸಿಐಡಿಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ 4 ಪ್ರಕರಣಗಳ ಏನು ದಾಖಲೆಗಳು, ಜೊತೆಗೆ ಆ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನು ಈಗಾಗಲೇ ಸಿಐಡಿ ಅಧಿಕಾರಿಗಳು ಪಡೆದಿದ್ದಾರೆ. ಈಗ ಆ ಎಲ್ಲ ಫೈಲ್ಗಳನ್ನು ವಶಕ್ಕೆ ಪಡೆದು, ಅಂದರೆ ಅವರಿಂದ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು, ಅಂದರೆ ಸ್ಥಳೀಯ ಪೊಲೀಸರಿಂದ ಜೊತೆಗೆ ತನಿಖಾಧಿಕಾರಿಗಳಿಂದ ಸಿಐಡಿ ಅಧಿಕಾರಿಗಳಿಗೆ SP ಸುಮನ್ ಪನ್ನೇಕರ್ ಅವರ ನೇತೃತ್ವದಲ್ಲಿ ಅವುಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದೇ ವೆಹಿಕಲ್ನಲ್ಲಿ ಅವರೆಲ್ಲರೂ ಕೂಡ ಬಂದು ಈಗ ಸಮಾಲೋಚನೆಯನ್ನು ಮಾಡ್ತಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಇದೇ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸುಮಾರು 10 ಜನರ ಸಿಐಡಿ ಅಧಿಕಾರಿಗಳ ತಂಡ ಈ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು
ಪಡಿತಾ ಇರ್ತಕ್ಕಂಥದ್ದು. ಅವರಿಗೆ ವಿಶೇಷವಾಗಿ ಏನು ಪ್ರೊಜೆಕ್ಟರ್ ಮೂಲಕ ಎಲ್ಲ ರೀತಿಯ ಒಂದು ಮ್ಯಾಪಿಂಗ್ ಮಾಡುವುದರ ಮೂಲಕ, ಜೊತೆಗೆ ಆ ಘಟನೆಗೆ ಸಂಬಂಧಪಟ್ಟಂಥ ಎಲ್ಲ ದೃಶ್ಯಾವಳಿಗಳನ್ನು ಈಗಾಗಲೇ CID ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಒಂದು ಪ್ರೊಜೆಕ್ಟರ್ನ ಹಾಕಿ ಎಲ್ಲಿಂದ ಯಾವ ರೀತಿಯಾಗಿ ಪ್ರಕರಣ ಗಲಾಟೆ ಶುರುವಾಯಿತು, ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಗುಂಡೇಟು ಬಿತ್ತು, ಅದೆಲ್ಲವನ್ನು ಕೂಡ 3D ಮ್ಯಾಪಿಂಗ್ನಲ್ಲಿ ಎಕ್ಸ್ಪ್ಲೈನನ್ನು ಬಳ್ಳಾರಿಯ ಪೊಲೀಸರು ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹರ್ಷಪ್ರಿಯ ವಧು ಅವರು ಈಗಾಗಲೇ ಎಲ್ಲ ಕೇಸ್ನ ಫೈಲ್ಗಳನ್ನು ತಮ್ಮ ಸುಪರ್ದಿಗೆ ಪಡೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇನ್ನೂ ಹೆಚ್ಚಿನ ಮಾಹಿತಿಯೆಲ್ಲ ಏನೇನೆಲ್ಲ ಕಲೆ ಹಾಕಬೇಕು ಅದನ್ನು ಕೂಡ ಕಲೆ ಹಾಕೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಇವತ್ತು ಜೊತೆಗೆ ನಾಳೆಯೂ ಕೂಡ ಇಲ್ಲೇ ಇದ್ದು ಅಧಿಕಾರಿಗಳು CID ಅಧಿಕಾರಿಗಳು ಮಾಹಿತಿಯನ್ನು ಪಡಿಬೋದು. ಜೊತೆಗೆ ಸ್ಥಳ ಏನು ಘಟನೆ ನಡೀತು ಆ ಒಂದು ಸ್ಥಳದಲ್ಲೂ ಕೂಡ ಹೋಗಿ ಪರಿಶೀಲನೆಯನ್ನು ಮಾಡಬಹುದು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇಂದು ಸಂಜೆ ಅಧಿಕಾರಿಗಳ ಜೊತೆ CID ಅಧಿಕಾರಿಗಳ ಜೊತೆಗೆ ಬಳ್ಳಾರಿ SP ಅವರು ಸಂಪೂರ್ಣವಾಗಿ ಒಂದು ಮೀಟಿಂಗನ್ನು ಮಾಡಿ ಮುಂದೆ ಏನೆಲ್ಲ ಮಾಡಬೇಕು, ಜೊತೆಗೆ CID ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಬಳ್ಳಾರಿ ಪೊಲೀಸರ ಒಂದು ಸಹಾಯ ಬೇಕು, ಜೊತೆಗೆ ಪೊಲೀಸರು ಏನೆಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ರು, ಹೇಳಿಕೆಗಳನ್ನು ಪಡೆದಿದ್ರು, ಅವೆಲ್ಲವನ್ನು ಕೂಡ ಸಮಗ್ರವಾಗಿ ಮತ್ತಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಇದ್ದಾರೆ. ಈಗ CID ಅಧಿಕಾರಿಗಳು ಸಂಪೂರ್ಣವಾಗಿ ಬಳ್ಳಾರಿಯ ಪ್ರತಿಯೊಂದು ಆ ಒಂದು ಗಲಭೆ ನಡೀತಲ್ಲ ಆ ಘಟನಾ ಸ್ಥಳಕ್ಕೆ ಹೋಗಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈ ಒಂದು ಪ್ರಕ್ರಿಯೆ ಸುಮಾರು 2 ರಿಂದ 3 ದಿನ ಆದರೂ ಅಚ್ಚರಿ ಇಲ್ಲ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ ಗಲಭೆ ಪ್ರಕರಣ ಈಗ CIDಗೆ ವರ್ಗಾವಣೆಗೊಂಡಿದೆ. CID ಅಧಿಕಾರಿಗಳು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. CID SP ಡಾಕ್ಟರ್ ಹರ್ಷ ಪ್ರಿಯವದ ಅವರು ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿರುವಂತಹ ಫಿಸಿಕಲ್ ಎವಿಡೆನ್ಸ್, ವಿಜುವಲ್ ಎವಿಡೆನ್ಸ್ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಆ ದೃಶ್ಯಗಳನ್ನು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಜನವರಿ 1ನೇ ತಾರೀಕು ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಈಗಾಗಲೇ ಒಂದು ಹಂತದ ತನಿಖೆಯಾಗಿದೆ. ಈಗ ಸರ್ಕಾರ CID ಅಧಿಕಾರಿಗಳಿಗೆ ಆ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿದೆ. ಹೀಗಾಗಿ CID ಅಧಿಕಾರಿಗಳು ಇದೀಗ ಬಳ್ಳಾರಿಗೆ ಬಂದು ತನಿಖೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಶುರು ಮಾಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಬಳ್ಳಾರಿ SP ಕಚೇರಿಗೆ CID ಅಧಿಕಾರಿಗಳ ತಂಡ ಭೇಟಿ ನೀಡಿರ್ತಕ್ಕಂಥದ್ದು. CID ಹಿರಿಯ ಅಧಿಕಾರಿ ಹರ್ಷ ಪ್ರಿಯ ವಧು ಅವರ ನೇತೃತ್ವದಲ್ಲಿ ಸುಮಾರು 10 ಜನರ CID ಅಧಿಕಾರಿಗಳ ತಂಡ ಬಂದು ಬಳ್ಳಾರಿ SP ಕಚೇರಿಯಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ಪಡೆಯಿತು. ಜೊತೆಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 FIRಗಳು ಏನು ದಾಖಲಾಗಿದ್ವು, 6 ಪ್ರಕರಣಗಳು ಒಟ್ಟು ದಾಖಲಾಗಿದ್ವು. ಅದರಲ್ಲಿ 4 ಪ್ರಕರಣಗಳನ್ನು ಮಾತ್ರ CIDಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ 4 ಪ್ರಕರಣಗಳ ಏನು ದಾಖಲೆಗಳು, ಜೊತೆಗೆ ಆ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನು ಈಗಾಗಲೇ CID ಅಧಿಕಾರಿಗಳು ಪಡೆದಿದ್ದಾರೆ. ಈಗ ಆ ಎಲ್ಲ ಫೈಲ್ಗಳನ್ನ ವಶಕ್ಕೆ ಪಡೆದು, ಅಂದರೆ ಅವರಿಂದ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು, ಅಂದರೆ ಸ್ಥಳೀಯ ಪೊಲೀಸರಿಂದ ಜೊತೆಗೆ ತನಿಖಾಧಿಕಾರಿಗಳಿಂದ CID ಅಧಿಕಾರಿಗಳಿಗೆ SP ಸುಮಂಡಿ ಪನ್ನೇಕರ್ ಅವರ ನೇತೃತ್ವದಲ್ಲಿ ಅವುಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದೇ ವೆಹಿಕಲ್ನಲ್ಲಿ ಅವರೆಲ್ಲರೂ ಕೂಡ ಬಂದು ಈಗ ಸಮಾಲೋಚನೆಯನ್ನು ಮಾಡ್ತಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಇದೇ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸುಮಾರು 10 ಜನರ CID ಅಧಿಕಾರಿಗಳ ತಂಡ ಈ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಪಡಿತಾ ಇರ್ತಕ್ಕಂಥದ್ದು. ಅವರಿಗೆ ವಿಶೇಷವಾಗಿ ಏನು ಪ್ರೊಜೆಕ್ಟರ್ ಮೂಲಕ ಎಲ್ಲ ರೀತಿಯ ಒಂದು ಮ್ಯಾಪಿಂಗ್ ಮಾಡುವುದರ ಮೂಲಕ, ಜೊತೆಗೆ ಆ ಘಟನೆಗೆ ಸಂಬಂಧಪಟ್ಟಂಥ ಎಲ್ಲ ದೃಶ್ಯಾವಳಿಗಳನ್ನು ಈಗಾಗಲೇ CID ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಒಂದು ಪ್ರೊಜೆಕ್ಟರ್ನ ಹಾಕಿ ಎಲ್ಲಿಂದ ಯಾವ ರೀತಿಯಾಗಿ ಪ್ರಕರಣ ಗಲಾಟೆ ಶುರುವಾಯಿತು, ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಗುಂಡೇಟು ಬಿತ್ತು, ಅದೆಲ್ಲವನ್ನು ಕೂಡ 3D ಮ್ಯಾಪಿಂಗ್ನಲ್ಲಿ ಎಕ್ಸ್ಪ್ಲೈನನ್ನು ಬಳ್ಳಾರಿಯ ಪೊಲೀಸರು ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹರ್ಷಪ್ರಿಯ ವಧು ಅವರು ಈಗಾಗಲೇ ಎಲ್ಲ ಕೇಸ್ನ ಫೈಲ್ಗಳನ್ನು ತಮ್ಮ ಸುಪರ್ದಿಗೆ ಪಡೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇನ್ನೂ ಹೆಚ್ಚಿನ ಮಾಹಿತಿಯೆಲ್ಲ ಏನೇನೆಲ್ಲ ಕಲೆ ಹಾಕಬೇಕು ಅದನ್ನು ಕೂಡ ಕಲೆ ಹಾಕೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಇವತ್ತು ಜೊತೆಗೆ ನಾಳೆಯೂ ಕೂಡ ಇಲ್ಲೇ ಇದ್ದು ಅಧಿಕಾರಿಗಳು CID ಅಧಿಕಾರಿಗಳು ಮಾಹಿತಿಯನ್ನು ಪಡಿಬೋದು. ಜೊತೆಗೆ ಸ್ಥಳ ಏನು ಘಟನೆ ನಡೀತು ಆ ಒಂದು ಸ್ಥಳದಲ್ಲೂ ಕೂಡ ಹೋಗಿ ಪರಿಶೀಲನೆಯನ್ನು ಮಾಡಬಹುದು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇಂದು ಸಂಜೆ ಅಧಿಕಾರಿಗಳ ಜೊತೆ CID ಅಧಿಕಾರಿಗಳ ಜೊತೆಗೆ ಬಳ್ಳಾರಿ SP ಅವರು ಸಂಪೂರ್ಣವಾಗಿ ಒಂದು ಮೀಟಿಂಗನ್ನು ಮಾಡಿ ಮುಂದೆ ಏನೆಲ್ಲ ಮಾಡಬೇಕು, ಜೊತೆಗೆ CID ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಬಳ್ಳಾರಿ ಪೊಲೀಸರ ಒಂದು ಸಹಾಯ ಬೇಕು, ಜೊತೆಗೆ ಪೊಲೀಸರು ಏನೆಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ರು, ಹೇಳಿಕೆಗಳನ್ನು ಪಡೆದಿದ್ರು, ಅವೆಲ್ಲವನ್ನು ಕೂಡ ಸಮಗ್ರವಾಗಿ ಮತ್ತಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಇದ್ದಾರೆ. ಈಗ CID ಅಧಿಕಾರಿಗಳು ಸಂಪೂರ್ಣವಾಗಿ ಬಳ್ಳಾರಿಯ ಪ್ರತಿಯೊಂದು ಆ ಒಂದು ಗಲಭೆ ನಡೀತಲ್ಲ ಆ ಘಟನಾ ಸ್ಥಳಕ್ಕೆ ಹೋಗಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈ ಒಂದು ಪ್ರಕ್ರಿಯೆ ಸುಮಾರು 2 ರಿಂದ 3 ದಿನ ಆದರೂ ಅಚ್ಚರಿ ಇಲ್ಲ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.